ಹೆಂಗೆ ಹೇಳೋ ಶುರು ಮಾಡೋದು ಗೊತ್ತಾಯ್ತಿಲ್ವಲ್ಲ. ವೆಲ್ಕಮ್ ಟು ಮೈ ಫಸ್ಟ್ ಬ್ಲಾಗ್. ಇವತ್ತು ಫಸ್ಟ್ ಟೈಮು ಬೆಳಗ್ಗೆ ಎದ್ದು ಸ್ವಲ್ಪ ವಾಕಿಂಗ್ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡು ಹೊರಟ್ರೆ ಬೆಳಗ್ಗೆನೆ ಮಳೆ ಬೀಳ್ತೈತೆ. ಏನು ಮಾಡೋದು ನೋಡೋಣ, ಹೋಗೋಣ, ಟ್ರೈ ಮಾಡೋಣ. ಹಂಗೋ ಹಿಂಗೋ ಮಳೆ ನೆನ್ಕೊಂಡು ಪಾರ್ಕಿಗೆ ಬಂದಿದ್ದೀನಿ. ಪಾರ್ಕು ನೋಡೋಣ. ನೋಡಿ ಪಾರ್ಕು ಚೆನ್ನಾಗಿದೆ. ಅಯ್ಯಯ್ಯೋ ಯಾವ ಥರಪ್ಪ ಇದು. ಏನಪ್ಪ ಹೇಳೋದು, ಮಾಡೋಣ ಏನೋ ಮಾಡ್ತೀವಿ, ತಲೆ ಕೆಡ್ಸ್ಕೊಬಿಡಿ. ಏನು ಮಾಡ್ತಾರೆ ಇದಕ್ಕೆ, ಲಾಕಿಕ್ಕಾಗೋಯ್ತಾ ಡಿಪ್ರೆಷನ್. ಇದೆ ನಮ್ಮ ಏರಿಯಾ ಪಾರ್ಕು, ಚೆನ್ನಾಗಿದೆ. ಬೆಳಗ್ಗೆ ಏನು ತಂಪಾಗೈತೆ ನೋಡ್ರಿ. ಅಪ್ಪ ಬೆಳಗ್ಗೆ ಹೊತ್ತಿಷ್ಟು ಚೆನ್ನಾಗಿರ್ತದೆ ಪ್ರಪಂಚ. ಇದೇ ಫಸ್ಟ್ ಟೈಮ್ ನೋಡ್ತಾರಪ್ಪ ನಾನು. ಸೂಪರ್ ಗುರು. ಅದರಲ್ಲೂ ಈ ಮಳೆಯಲ್ಲಿ ಮಳೆ ಇರೋದ್ರಿಂದ ಬರ್ತಾಯಿಲ್ಲ ಯಾರು ಜನ. ಇಲ್ಲಾಂದರೆ ತುಂಬ ಜನ ಇರ್ತಾರೆ ಅನಿಸ್ತದೆ ಇಲ್ಲಿ. ಚೆನ್ನಾಗಿದೆ ಪಾರ್ಕು, ನಾನು ನೋಡಿರಲಿಲ್ಲ. ಎಲ್ಲ ಗ್ರೀನ್ 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 ಗ್ರೀನ್. ವಾವ್. ಇದಲ್ಲ ಅದು, ಈಗ ಅದೊಂದು ಹೇಳ್ತಾರಲ್ಲ ಬ್ಲೂ ಕಲರ್ ಹೂವು, ಡಿಪ್ರೆಷನ್ ಹೂವಲ್ಲ ಇದು. ಶಂಖಪುಷ್ಟಿ ಅಲ್ಲ, ಅದು ಬೇರೆ. ಇಂಥ ಪಾರ್ಕಲ್ಲಿ ಅವೆಲ್ಲ ಹಾಕ್ಬೇಕು. ಶಂಖಪುಷ್ಟಿ, ಈ ಆಯುರ್ವೇದಿಕ್ ಸಂಬಂಧಪಟ್ಟ ಗಿಡಗಳನ್ನೆಲ್ಲ ಹಾಕ್ಬೇಕು. ಚಂದ ಅದು ನೋಡಿ. ಇದುವರೆಗೂ ಈಗ ಬಂದಿರ್ತಾರೆ ಗಿಡಗಳು ನೋಡೋಕ್ಕೆ ಚಂದ ಅಲ್ವಾ. ಯಾವುದೋ ಗಿಡಗಳು ಇದೆ. ಇಷ್ಟು ದೊಡ್ಡ ಚಿಕ್ಕ ಚಿಕ್ಕ ಹೂವು ಬಿಡ್ತಾ ಇದೆ. ಇಷ್ಟು ದೊಡ್ಡ ಚಿಕ್ಕ ಹೂವುನ. ಅಯ್ಯಯ್ಯೋ ಬೇರೆ ಗಿಡದ್ದು. ಇದು ದುರಂತ ಗಿಡದ್ದು ಎಲೆ ಇದು. ನಾನು ನೋಡಿ ಅಯ್ಯೋ ಪಾಪ. ಅದಕ್ಕೆ ಹೇಳ್ಬೇಕು, ಸ್ವಲ್ಪ ಪ್ರಕೃತಿ ಬಗ್ಗೆ ತಿಳ್ಕೋಬೇಕು, ಗಿಡಗಳ ಬಗ್ಗೆ ತಿಳ್ಕೋಬೇಕು ಅಂತ. ಮಳೆ ಬರ್ತಾ ಇರೋ ಕಾರಣದಿಂದ ನಾವು ಇವತ್ತು ನಮ್ಮ ಫಸ್ಟ್ ವ್ಲಾಗ್ನ ಕಂಪ್ಲೀಟಾಗಿ ಮುಗಿಸ್ತಾ ಇದ್ದೀವಿ. ಮನೆಗೆ ಹೋಗ್ತೀವಿ, ಇಲ್ಲ ನೆನ್ಕೊಂಡ್ರೆ ದಿನ ಮದುವೆ. ಓಕೆ ಫ್ರೆಂಡ್ಸ್, ಬಾಯ್.